ವೆಲ್ಕಮ್ ಟು ಸಿರಿ ಚೆರಿ ಚಾನಲ್. ನಾವು ಬನ್ನಾರಿಗೆ ಹೊರಟಿದ್ವಿ, ಅದ್ರದ್ದು ಮಿನಿ ವ್ಲಾಗು. ನನ್ನ ತಮ್ಮ ನಾವೆಲ್ಲ ರೆಡಿಯಾಗಿದ್ವಿ. ನಮ್ಮ ತಮ್ಮ ಹಾಸನಿಂದ ಬಂದ, ಅವ್ರ ಜೊತೆನೇ ನಾವು ಹೋಗೋಣ ಅಂದ್ಬಿಟ್ಟು ಅವ್ರ ಕಾರಲ್ಲೇ ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ನಾನು ಫಸ್ಟ್ ಏನೇ ಬಂದರೂ ನಾನು ಕ್ಯೂಟ್ ಅಲಿಯನ್ ಫಸ್ಟ್ ಎತ್ಕೋತೀನಿ. ನನಗೆ ಅವ್ನು ಕಂಡ್ರೆ ತುಂಬ ಇಷ್ಟ. ನೋಡಿ, ಅವನು ಎಷ್ಟೇ ಜಾಗ ಇದ್ದರೂ ಅವ್ರ ಅಪ್ಪನ ಪಕ್ಕ ಡ್ರೈವರ್ ಸೀಟಲ್ಲೇ ಕೂತ್ಕೋಬೇಕು, ಇಲ್ಲಾಂದರೆ ಫುಲ್ ಗಲಾಟೆ ಮಾಡುತ್ತೆ. ನಿದ್ದೆ ಮಾಡೋದಿದ್ರು ಅಲ್ಲೇ ಮಲ್ಕೋಬೇಕು. ಫುಲ್ ಬನ್ನಾರಿಗೆ ಹೋಗೋವರೆಗೂ ನೋಡಿ ಇದೇ ಥರ ಮಲ್ಕೊಂಡು ಬಂದ. ನಾವು ಮೈಸೂರಿಂದ ಹೊರಟ್ವಿ. ಮೈಸೂರಿನ ನಂತರ ನರಸೀಪುರದಲ್ಲಿ ಇಳ್ಕೊಂಡ್ವಿ. ಅಲ್ಲಿ ನನ್ನ ತಂಗಿ ಒಬ್ಬಳು ಕಾಯ್ತಾ ಇದ್ಲು ಏನೋ ಕೊಡೋಕ್ಕೆ. ನಮ್ಮಮ್ಮ ಈಸ್ಕೊಂಡ್ರು. ಅಲ್ಲೇ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೊರಟ್ವಿ. ನಂತರ ನನ್ನ ತಂಗಿ ಮನೆಗೆ ಬಂದು ಅಲ್ಲಿಂದ ಸ್ವಲ್ಪ ಡೀಸೆಲ್ಲ ಹಾಕಿಸ್ಕೊಂಡು ಬನ್ನಾರಿ ಕಡೆಗೆ ಹೊರಟ್ವಿ. ಒಟ್ಟು ಇದರಲ್ಲಿ 27 ಕರ್ವಿದೆ. ಬೆಟ್ಟ ತುಂಬ ಚೆನ್ನಾಗಿದೆ. ವ್ಯೂಸ್ ನೋಡೋಕ್ಕೆ ವ್ಯೂ ನೋಡಿ ಈ ಥರ ಇದೆ, ತುಂಬ ಚೆನ್ನಾಗಿದೆ. ಬಟ್ ಎಲ್ಲೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಕಾರಲ್ಲಿ ನಿಲ್ಲಿಸಿ ಫೋಟೋನೂ ತೊಗೊಳಕ್ಕಾಗಲ್ಲ, ಏನೂ ಇಲ್ಲ. ಕಾರೊಳಗೆ ಕೂತ್ಕೊಂಡೇ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೆ. ಯಾರ್ಯಾರು ಬನ್ನಾರಿ ಟೆಂಪಲ್ ನೋಡಿದ್ದೀರಾ ಅವರು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇದು ತಮಿಳ್ನಾಡಲ್ಲಿರೋದು. ಚಾಮರಾಜನಗರದಿಂದ ಮುಂದೆ ರೋಡು ನೋಡಿ. ಆಮೇಲೆ ನಾವು ಹೋಗಿ ಬನ್ನಾರಿ ರೀಚ್ ಆದ್ವಿ. ಸಂಜೆ ತೇರು ಎಳಿಸೋದಿತ್ತು. ನನ್ನ ತಂಗಿಯವರೇನು ಹರಕೆ ಮಾಡ್ಕೊಂಡಿದ್ರು, ತೇರು ಎಳಿಸ್ಬೇಕಾಗಿತ್ತು. ಆ ತೇರು ಎಳಿಸೋ ವಿಡಿಯೋ ಇದು. ಇದು ಚಿನ್ನದ ತೇರು. ಕೊಯಮತ್ತೂರಿನಲ್ಲಿ ಇರುವ ಬನ್ನಾರಿ ಅಮ್ಮನ ಚಿನ್ನದ ತೇರು. ಇದು ಒಂದು ರೌಂಡು ದೇವರ ಸುತ್ತ ಒಂದು ರೌಂಡು ಎಳಿತಾರೆ. ಇದಕ್ಕೂ ಪೇ ಮಾಡಬೇಕು. ನಾವು ತೇರು ಎಳಿಬೇಕು ಅಂದರೆ ನಾವು ಸ್ವಲ್ಪ ದುಡ್ಡು ಕಟ್ಬಿಟ್ಟು, ಇಷ್ಟು ಅಂತ ಇರುತ್ತೆ, ದುಡ್ಡು ಕಟ್ಬಿಟ್ಟು ನಾವು ತೇರು ಎಳೆಯೋದು. ಯಾರ್ಯಾರು ಹರಕೆ ಮಾಡ್ಕೊಂಡಿರ್ತಾರೆ ಅವರು ತೇರು ಎಳೆಯೋದು. ನೋಡಿ, ಈಗ ತೇರು ಎಳಿತಾ ಇದ್ದಾರೆ. ನಾಲ್ಕು ಕಡೆ ಸ್ಟಾಪ್ ಮಾಡ್ತಾರೆ. ನಾಲ್ಕು ಕಡೆನೂ ಒಬ್ಬೊಬ್ಬರು ಬೇರೆ ಬೇರೆಯವ್ರು ಇಟ್ಕೊಂಡು ಎಳಿತಾ ಇರ್ತಾರೆ. ದೇವರ ಸುತ್ತ ಒಂದು ರೌಂಡ್ ಬರೋದು. ಇಲ್ಲಿ ತುಪ್ಪದ ಬತ್ತಿನೂ ಮಾರ್ತಾ ಇರ್ತಾರೆ, ದೀಪನ ನಾವೇ ದುಡ್ಡು ಕೊಟ್ಟು ತೊಗೊಂಡು ಹಚ್ಬೋದು. ನಾವೆಲ್ಲ ತೇರಿಂದೆ ನಡ್ಕೊಂಡು ಹೋಗ್ತಾ ಇದ್ವಿ. ದೇವಸ್ಥಾನ ತುಂಬ ದೊಡ್ಡದಿದೆ.
ನಾವೊಂದು 50 ಮೆಂಬರ್ಸ್ ಅಷ್ಟು, ನನ್ನ ತಂಗಿ ಫ್ಯಾಮಿಲಿ ಕಡೆಯವರು, ನಮ್ಮ ಅಮ್ಮನ ಫ್ಯಾಮಿಲಿ ಕಡೆಯವರು ಎಲ್ಲ ಒಂದು 50 ಮೆಂಬರ್ಸ್ ಅಷ್ಟು ನೈಟೇ ಬಂದಿದ್ವಿ. ಇದು ಸಂಜೆ ಟೈಮ್ ಮಾತ್ರ ತೇರು ಎಳೆಯೋದು. 5 ಗಂಟೆ 5:15 ಶುರು ಮಾಡ್ತಾರೆ. ತೇರೆಲ್ಲ ಮುಗೀತು. ನಂತರ ಇಲ್ಲಿ ಗಂಧಕಡಿ ಕರ್ಪೂರ ಹಚ್ಚಿ ಅರಿಶಿನ ಕುಂಕುಮ ಹಾಕಿ ಪೂಜೆ ಮಾಡಿದ್ವಿ. ನಾವು ಎಲ್ಲ, ನಾನು ನನ್ನ ಮಕ್ಳಿಗೂ, ನನ್ನ ತಮ್ಮ ನಮ್ಮಮ್ಮ ಎಲ್ಲರೂ. ಇದು ದೇವಸ್ಥಾನ ನೋಡಿ ಫ್ರೆಂಡ್ಸ್. ಇದು ಇಲ್ಲಿ ಸಾಲ್ಟ್ ಹಾಕೋರು ಹಾಕ್ತಾರೆ, ಸಾಲ್ಟು ನಿಂಬೆಹಣ್ಣು, ಉಪ್ಪು ಮತ್ತು ನಿಂಬೆಹಣ್ಣು ಹಾಕ್ಬೋದು. ಇಲ್ಲೇ ಮಾರ್ತಾಯಿರ್ತಾರೆ, 130 ರುಪೀಸು. ಅದು ತೊಗೊಂಡು ಅಲ್ಲಿಗೆ ಹಾಕೋದು. ನನ್ನ ತಮ್ಮನ ಮಗ ಪೂಜೆ ಮಾಡ್ತಾಯಿದ್ದಾನೆ. ಆಮೇಲೆ ಪ್ರಸಾದ ಕೊಡ್ತಾಯಿದ್ರು, ನಾವು ಅಲ್ಲೇ ಕೂತ್ಕೊಂಡು ಪ್ರಸಾದ ತೊಗೊಂಡು ತಿಂತಾಯಿದ್ವಿ. ಹಾಗೆ ನಾನು ನಮ್ಮ ಮನೆಯವರು ಸುಮ್ಮನೆ ವಾಕ್ ಮಾಡ್ಕೊಂಡು ಬಂದ್ವಿ. ನನ್ನ ಮಗಳು ಮಂಕಿಗೆ ಬಾಳೆಹಣ್ಣು ಕೊಟ್ಲು, ಅದು ಎಷ್ಟು ಚೆನ್ನಾಗಿ ಈಸ್ಕೊಂಡು ತಿಂತು ಅಂದರೆ ನೋಡಿ ಫ್ರೆಂಡ್ಸ್. ನಮ್ಮ ಅಕ್ಕಕ್ಕೆ ಮಂಕಿನ ಕರೀತಾ ಇದ್ಲು, ನಾನು ಬಾಳೆಹಣ್ಣು ಕೊಡ್ತೀನಿ ಬಾ ಬಾ ಅಂತ, ಮೇಲಿರೋ ಮಂಕಿನ ನೋಡಿ. ಅದು ಇಲ್ಲಿ ಇನ್ನೊಂದು ಬನ್ನಾರಿ ದೇವಸ್ಥಾನ ಇದೆ, ಇಲ್ಲಿ ಮರಿ ಹೊಡಿತಾರೆ, ಆ ದೇವರಿದು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಮ್ಮ ಫ್ಯಾಮಿಲಿ ಫೋಟೋಸ್.